ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಸಂಗೀತ. ಸೊ ಕೆಲವು ವರ್ಷಗಳ ಹಿಂದೆ ಹಿಂದಿಯಲ್ಲಿ ದಂಗಲ್ ಅನ್ನೋ ಮೂವಿ ಎಷ್ಟು ಸೌಂಡ್ ಮಾಡಿತ್ತು. ಇಡೀ ನಮ್ಮ ಕರ್ನಾಟಕ ಜನತೆ ಕೂಡ ಅಷ್ಟೇ ಎಷ್ಟೋ ಜನ ಹೋಗ್ಬಿಟ್ಟು ಆ ಮೂವಿನ ನೋಡ್ಕೊಂಡ್ಬಂದಿದ್ರು. ತುಂಬಾ ಒಳ್ಳೆ ಮೂವಿ ಅಂತಲೇ ಹೆಸರಾಗಿತ್ತು ಅದು. ಸೊ ಆ ದಂಗಲ್ ಮೂವಿಲಿ ಇವತ್ತು ನಾವು ಕೇಳ್ತಿರುವಂಥ ಸುದ್ದಿ ಬಂದು, ದಂಗಲ್ ಮೂವಿಲಿ ಆ್ಯಕ್ಟ್ ಮಾಡಿದಂಥ ಒಬ್ಬ ಆ್ಯಕ್ಟ್ರೆಸ್ ಸುಹಾನಿ ಅಂತ ಅವರ ಹೆಸರು. ಸೊ ಅವ್ರಿಗೆ ಇವಾಗ ಜಸ್ಟ್ 19 ವರ್ಷ ಅಷ್ಟೇ ಇದ್ದಿದ್ದು. ಇನ್ನು ದಂಗಲ್ ಮಾಡುವಾಗ ಇನ್ನೂ ಚಿಕ್ಕ ವಯಸ್ಸಿನವರು ಅವರು. ಬಟ್ ಇವಾಗ 19 ವರ್ಷ ಇತ್ತು ಅವರಿಗೆ ಪ್ರೆಸೆಂಟಾಗಿ. ಸೊ ಅವರು ಫೆಬ್ರವರಿ 16ನೇ ತಾರೀಕು ಅಡ್ಮಿಟ್ ಆಗಿರ್ತಾರೆ ICU ಅಲ್ಲಿ. ಅವರಿಗೆ ಒಂದು ಡಿಸೀಸ್ ಇರುತ್ತೆ. ಸೊ ಆ ಡಿಸೀಸಿಂದ ಸ್ಕಿನ್ ರ್ಯಾಷಸ್ ಆಗ್ತಿರುತ್ತೆ ಮತ್ತು ಮಸಲೆಲ್ಲ ತುಂಬ ವೀಕ್ ಆಗ್ತಿರುತ್ತಂತೆ. ಸೊ ಆ ಒಂದು ಡಿಸೀಸಿಂದ ಅವರು ICU ಕೂಡ ಅಡ್ಮಿಟ್ ಆಗಿರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವರು ಬದುಕೋಕ್ಕಾಗಲಿಲ್ಲ. ಸೊ ತುಂಬಾ ಚಿಕ್ಕ ವಯಸ್ಸು 19 ವರ್ಷಕ್ಕೆ ಅವರು ಇವಾಗ ಡೆತ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ದಂಗಲ್ ಮೂವಿ ಮಾಡಿ ಇಡೀ ಇಂಡಿಯಾದಲ್ಲೇ ಫೇಮಸ್ ಆಗಿದ್ದರು ಅಂತ ಹೇಳ್ಬೋದು ಅವರು. ತುಂಬಾ ಒಳ್ಳೆ ಆ್ಯಕ್ಟಿಂಗ್ ಮಾಡಿದರು ಅದರೊಳಗೆ. ಮೇನ್ ಏನಂದರೆ ತುಂಬ ಚಿಕ್ಕ ವಯಸ್ಸು, 19 ವರ್ಷದಲ್ಲೇ ಅವರು ಅವರ ಫ್ಯಾಮ್ಲಿನೆಲ್ಲನೂ ಬಿಟ್ಟು ಹೋಗಿದ್ದಾರೆ ಇವಾಗ. ಸೊ ಎಲ್ಲರಿಗೂ ತುಂಬ ಬೇಜಾರಾಯಿತು. ಆ ಮೂವಿಲಿ ಮಾಡಿರುವಂಥ ಅಮೀರ್ ಖಾನ್ ಆಗಿರಲಿ, ಅವರ ಇಡೀ ಪ್ರೊಡಕ್ಷನ್ ಹೌಸ್ ಕೂಡ ಅಷ್ಟೇ, ಎಲ್ಲರೂ ಅವ್ರಿಗೆ ಇವಾಗ ಸಾಂತ್ವನ ಹೇಳೋ ಥರ ಮಾಡಿದ್ದಾರೆ. ಯಾಕಂದರೆ ತುಂಬ ಚಿಕ್ಕ ವಯಸ್ಸಲ್ಲಿ ಅವರ ಅಪ್ಪ ಅಮ್ಮ ಆಗಿರ್ಬೋದು ಮಗಳನ್ನ ಕಳ್ಕೊಂಡ್ರು ಅನ್ನೋ ಒಂದು ಬೇಜಾರು ಅವ್ರಿಗೆ ಇದೆ. ಸೊ ಅವರು ಆ್ಯಕ್ಚುಲಿ 2 ಡೇಸ್ ಬ್ಯಾಕೇ ಹೋಗಿ ಅವರು ಅಡ್ಮಿಟ್ ಆಗಿರ್ತಾರೆ. ಬಟ್ ಸ್ಟಿಲ್ ಅವರು ಉಳಿಯೋಕ್ಕಾಗಲಿಲ್ಲ. ಸೊ ಇದೊಂದು ಕಾರಣದಿಂದ ಅವರು ಫೆಬ್ರವರಿ 16ನೇ ತಾರೀಕು ಅವರು ಎಲ್ಲರನ್ನೂ ಬಿಟ್ಟು ಹೋಗ್ತಾರೆ ಅಂತ ಹೇಳ್ಬೋದು. ಸೊ ಎಲ್ಲರೂ ಅಷ್ಟೇ ಅವ್ರಿಗೆ ರೆಸ್ಟ್ ಇನ್ ಪೀಸ್ ಅಂತ ಹೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಮ್ಮ ವಿಡಿಯೋಯಿಂದ ಕೂಡ ನಾವು ಕೇಳ್ಕೊಳ್ಳೋದು. ಯಾಕಂದರೆ ತುಂಬ ಚಿಕ್ಕ ವಯಸ್ಸು, ತುಂಬ ಆಸೆಗಳನ್ನ ಇಟ್ಕೊಂಡಿರ್ತಾರೆ ಇನ್ನೂ ಮಾಡೋಕ್ಕೆ. ಬಟ್ ಸಾಧ್ಯ ಆಗಲಿಲ್ಲ ಅದೆಲ್ಲರಿಗೂ. ಬಟ್ ಈ ವಿಡಿಯೋದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಸೊ ನೀವು ಕೂಡ ಅಷ್ಟೇ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಒಂದು ಚಿಕ್ಕ ಮೆಸೇಜ್ನ ಹಾಕಿ. ಸೊ ಇದೊಂದು ಅಪ್ಡೇಟ್ ಆಗಿತ್ತು ದಂಗಲ್ ಮೂವಿ ಕಡೆಯಿಂದ. ಸೊ ಆ್ಯಕ್ಚುಲಿ ತುಂಬಾ ಒಳ್ಳೆ ಮೂವಿ ಅದು. ತುಂಬಾ ಮೆಸೇಜ್ನ ಕೊಟ್ಟಿತ್ತು. ಅದು ಎಲ್ಲ ಹೆಣ್ಮಕ್ಳಿಗಂತೂ ತುಂಬ ಒಂದು ಒಳ್ಳೆ ಮೂವಿ ಅಂತ ನನಗೂ ಕೂಡ ಅನಿಸಿತು. ಬಟ್ ಈ ವಿಷಯ ಕೇಳಿದಾಗ ನನಗೂ ಸೀರಿಯಸ್ಲಿ ಬೇಜಾರಾಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಇದೊಂದು ಚಿಕ್ಕ ಅಪ್ಡೇಟ್ ಆಗಿತ್ತು. ಸೊ ಅಪ್ಡೇಟ್ ವಿಡಿಯೋ ಇದೇ ಥರ ಎಲ್ಲ ಅಪ್ಡೇಟ್ಸ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕುತ್ತಲ್ಲ, ನಿಮ್ಮೆಲ್ಲರಿಗೂ ಇಷ್ಟ ಆಗೋದು. ಸೊ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.